ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ. ಬಿಟ್ಬಿಡಿ ಈ ಪುಸ್ತಕ ಎಲ್ಲ ನಾನು ಕಾನೂನೆಲ್ಲ ಒಂದ್ಸಲ ಸೈಡ್ಗೆ ಇಟ್ಬಿಡ್ತೀನಿ. ಕಾನೂನೆಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ, ಬೇಡ. ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರ್ತದೆ, ಅಪರಾಧಿ ಈ ಸರ್ಕಾರನೇ. ಆದರೆ ಕಾನೂನು ಬಿಟ್ಬಿಡಿ. ಒಬ್ಬ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ. ಕಾನೂನು ಬಿಟ್ಬಿಡಿ. ಒಬ್ಬ ನೈತಿಕ ಒಂದು ಅಧಿಕಾರ. ನಾನಿದ್ದಾಗ, ನಾನು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಫೈನಾನ್ಸ್ ಮಿನಿಸ್ಟರ್ 187 ಕೋಟಿ ದಲಿತರ ಹಣ ಈ ತರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ. ಇದು ಅಮಾಯಕ ಪ್ರಾಣನು ಕೂಡ ದಲಿತ ಪ್ರಾಣ ಆಗಿದೆ. ನಾನು ಮುಖ್ಯಮಂತ್ರಿಗಳು ಇದರ ನೇರವಾಗಿ ಅವರು ಮಾನಸಿಕವಾಗಿ ನೈತಿಕವಾಗಿ ಇಲ್ಲ ಇದಾಗಿದೆ ಅನ್ನೋದು ಪ್ರೂವ್ ಆಗಿದೆ. ನಾನು ಯಾರ್ಯಾರು ಏನೇನಿದ್ದಾರೆ ಅಂತ ಎಲ್ಲ ಹೇಳಿ, ಅದಕ್ಕೆ ಮುಖ್ಯಮಂತ್ರಿಗಳು ಜವಾಬ್ದಾರಿ ನೈತಿಕ ರಾಜೀನಾಮೆ ಅರ್ಪಿಸ್ತಾ ಸಾಕಷ್ಟು ಮಾಹಿತಿ ಆ ಕಥೆ ಆದ್ರೆ ಅವ್ರು ಏನು ತಾವು ಕೊನೆ ಮಾಡಿದ್ರು, ಕನ್ಕ್ಲೂಷನ್ ಮಾಡಿದ್ರು, ಅದು ರಾಜಕೀಯ ದುರುದ್ದೇಶದ ಮಾತೇ ಹೊರತು ಯಾವುದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಧು ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಮನೆ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತು ಕೇಳಿದ್ವಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಅಲ್ಲಿ, ಆಮೇಲೆ ಮಾತಾಡೋದು. ಕೂತ್ಕೊಳ್ಳಿ. ನಾಗೇಂದ್ರ ಮಿನಿಸ್ಟರ್ ಕೊಡುವ ಶಿವಲಿಂಗೇಗೌಡ ಗಂಭೀರವಾಗಿ ಕೇಳಿದ್ವಿ. ಅವ್ರ ಮಾತನ್ನು ನೋಡಿದ್ರೆ ಎಲ್ಲ ಅವರು ಗೃಹ ಮಂತ್ರಿ ಆಗಿದ್ದವರು, ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿ ಆಗಿದ್ದವರು, ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನ ನಡೆಸಿರೋರು. ನಮ್ಮ ಪೊಲೀಸ್ ಇಲಾಖೆ SITನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾ ಅದನ್ನು ಬೆಂಬಲಿಸುವ ರಾಜಕೀಯ ಅದರ ನೈತಿಕತೆ ಎಷ್ಟು ಮಟ್ಟಿಗಿದೆ, ಒತ್ತಡ ಆಗ್ತಾ ಇದ್ದೀರಿ. ಅದು ಕೂಡ ನಿಗಮದ ಅಧ್ಯಕ್ಷ 40 ದಿನ ಹಾಕಬೇಕು. ನೈತಿಕತೆ ದಲಿತರ ಪರವಾದ ದುರ್ಬಳಕೆ ಮಾಡಿದ್ದೀರಿ ಕೇಳಿ ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು SCP TSP ಕಾಯ್ದೆ ಮಾಡ್ಬೇಕು ಅನ್ನೋದು ಬರಲೇ ಇಲ್ವಾ ಇವ್ರಿಗೆ? 15,000 ಕೋಟಿ 15,000 ಕೋಟಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ. ಏನ್ ಕೊಡ್ಬೇಕು? 10 ವರ್ಷದ ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಯಾಕೆ ಅವರು ದಲಿತರ ಬಗ್ಗೆ ರಾಜಕೀಯವಾಗಿ ಮಾತಾಡ್ತೀರಿ? ರಾಜಕೀಯ ನೀವು ಶಾಸಕರ ಮೇಲೆ FIR ಆಗಿದೆ, ಅದನ್ನ ಹೇಳ್ತೀವಿ. ಆಮೇಲೆ ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ, ನಿಮಗೆ ಹಕ್ಕಿದೆ. ನೀವು ಮಾತಾಡಿ, ಜಾತಿಯನ್ನ ಬಳಸಬೇಡಿ. ನೀವು ಇವನ್ನ ದಲಿತರಲ್ವಾ ಅದು?
ಟ್ರಕ್ ಟರ್ಮಿನಲ್ ಆಗಿದ್ದು, ದೇವರಾಜ ಟ್ರಕ್ ಟರ್ಮಿನಲ್ ಆಗಿದ್ದು, ಸಿಬಿಐ ಅಲ್ಲ, ಬರ್ತದೆ. ತಪ್ಪಾಗಿದ್ರೆ ನಿಮ್ಮ ಸರ್ಕಾರದ ಎಂಕ್ವೈರಿ ಮಾಡಿ. ಶಿಕ್ಷೆ ಆಗ್ಲಿ ಮುಖ್ಯಮಂತ್ರಿಗಳು ದೇವರಾಜ ಟ್ರಕ್ ಟರ್ಮಿನಲ್ ನಾವು ಅಧಿಕಾರದಾಗಿದ್ದಾಗ ಸಿಬಿಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈಗ ಇಲೆಕ್ಟ್ರಲ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ.